ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು. ಸಿಂಪಲ್ ಲೈಫ್ ಇಸ್ ಸಿಂಪಲ್ ಹುಡುಗಿ. ಏನಿದು ಮನೆಯೆಲ್ಲ ಅಳ್ಳಿಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರ ಫ್ರೆಂಡ್ಸ್? ನಮ್ಮ ಯಜಮಾನ್ರು ಭಾನುವಾರ ಮಾಲೆ ಹಾಕ್ತಾಯಿದ್ದಾರೆ, ಅಯ್ಯಪ್ಪ ಮಾಲೆ. ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಅದಕ್ಕೆ ಈ ಥರ ಹಳ್ಳಿಟ್ಕೊಂಡು ಕೂತಿದ್ದೀವಿ ನೋಡಿ. ಇವಾಗೆಲ್ಲ ಕ್ಲೀನ್ ಮಾಡಬೇಕು ಒಂದು ಕಡೆಯಿಂದ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಇದೆ ಅಂತ. ಫಸ್ಟಿಗೆ ನಾನು ಐಟಮ್ಸ್ ಎಲ್ಲ ತೆಗೆದು ಯಾವ್ಯಾವ ಐಟಮ್ಸ್ ಖಾಲಿಯಾಗಿದೆ ಐಟಮ್ಸ್ ಎಲ್ಲ ಬಾಕ್ಸ್ಗೆ ಹಾಕಿ, ಮತ್ತು ಮಿಕ್ಕಿರೋ ಐಟಮ್ಸ್ ಎಲ್ಲ ಈ ಥರ ಪ್ಯಾಕ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೋತಾ ಇದ್ದೀನಿ ನೋಡಿ. ಒಂದೊಂದು ಲಬ್ಬರ್ ಹಾಕಿದ್ದೀನಿ, ಒಂದೊಂದು ಕ್ಲಿಪ್ ಬರುತ್ತೆ ನಿಮಗೆ, ಆ ಕ್ಲಿಪ್ ಹಾಕಿ ಇಟ್ಕೋಬೋದು. ತೋರಿಸ್ತೀನಿ ನೋಡಿ, ಅದು ಕ್ಲಿಪ್ ಹಾಕಿರೋದು. ನಿಮ್ಗೆ ಬೇಕಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಕ್ಲಿಪ್, ಅದು ನೀವು ತೊಗೋಬೋದು ನೋಡಿ. ಈ ಥರ ತೋರಿಸ್ತೀನಿ ನೋಡಿ. ಈ ಥರ ಪ್ಯಾಕಿಂಗ್ ಕ್ಲಿಪ್ ಅಂತ ಹಾಕಿದ್ರೆ ನಿಮಗೆ ಆನ್ಲೈನಲ್ಲಿ ಬಂದ್ಬಿಡುತ್ತೆ ನೋಡಿ. ಎಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಐಟಮ್ಸ್ ಫ್ರೆಂಡ್ಸ್ ಇವೆಲ್ಲ, ಅದಕ್ಕೆ ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಎಲ್ಲ ಸ್ವಲ್ಪ ಇದ್ದಿದ್ದೆಲ್ಲ ಬಾಕ್ಸಲ್ಲಿ ಹಾಕಿ, ಮಿಕ್ಕಿರೋದೆಲ್ಲ ಬಾಕ್ಸಲ್ಲಿ ಹಾಕಿಟ್ಕೋತಾ ಇದ್ದೀನಿ ನೋಡಿ. ಇದು ಕ್ಲಿಪ್ಪು ನಿಮಗೆ ಆನ್ಲೈನಲ್ಲಿ ಅವೈಲಬಲ್ ಇದೆ, ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವು ಕೆಲಸಕ್ಕೆ ಹೋಗಿ ಬಂದು ವಿಡಿಯೋ ಮಾಡ್ತಾ ಇರೋದು, ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇದೆಲ್ಲ ಐಟಮ್ಸ್ ಎತ್ತಿಟ್ಟಿದ್ದಾಯಿತು. ನೆಕ್ಸ್ಟ್ ಬಂದು ಸ್ಟವ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ನಿಮಗೆ ಒಂದು ಇದು ತೋರಿಸ್ತೀನಿ, ಸ್ಕ್ರಬ್ಬು ನೋಡಿ. ಈ ಸ್ಕ್ರಬ್ಬಲ್ಲಿ ಕ್ಲೀನ್ ಮಾಡಿದ್ರೆ ಎಷ್ಟು ಬೇಗ ಕ್ಲೀನ್ ಆಗುತ್ತೆ. ನಾನು ಬೆಳಗ್ಗೆ ಒಂದು ಟೈಮ್ ಕ್ಲೀನ್ ಮಾಡಿದ್ದೆ, ಸೊ ನಿಮಗೆ ಇನ್ನೊಂದು ಟೈಮ್ ಕ್ಲೀನ್ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಬಟ್ಟೆಲಾದರೆ ನಾವು 2-3 ಟೈಮ್ ಕ್ಲೀನ್ ಮಾಡಬೇಕು, ಬಟ್ ಈ ಸ್ಕ್ರಬ್ಬಲ್ಲಿ ನೀವು 1 ಟೈಮ್ 2 ಟೈಮ್ ಒರೆಸ್ರೆ ಸಾಕು ಫ್ರೆಂಡ್ಸ್, ಎಷ್ಟು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಗೊತ್ತಾ. ನೀವು ಇದು ಬೇಕಾದ್ರೆ ಕ್ಲೀನಿಂಗ್ ಸ್ಕ್ರಬ್ ಅಂತ ಆನ್ಲೈನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ. ಮೀಶೋಲಿನೂ ಸಿಗುತ್ತೆ, ಫ್ಲಿಪ್ಕಾರ್ಟ್, ಅಮೆಝಾನ್, ಯಾವುದ್ರಲ್ಲಿ ಬೇಕಾದ್ರೂ ಸಿಗುತ್ತೆ ನೋಡಿ. ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ, 1 ಟೈಮ್ಗೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಸರಿ, ನಿಮ್ಗೆ ತೋರಿಸೋಣ ಅಂತ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಸ್ಟವ್ವು, ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಇದೇನೋ ಸ್ಕ್ರ್ಯಾಚ್, ಅದು ನಾನೇನೋ ಕೊಳೆ ಅಂದ್ಕೊಂಡೆ, ಕೊಳೆ ಅಲ್ಲ, ಅದು ಸ್ಕ್ರ್ಯಾಚ್ ಅದು ನೋಡಿ. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂದರೆ, ನಾವು ಬಟ್ಟೆಲಿ ಒರೆಸ್ರೆ ಇಷ್ಟು ಕ್ಲೀನ್ ಆಗೋಲ್ಲ, ಅಷ್ಟು ನೀಟಾಗಿ ನೀರೆಲ್ಲ ಎಳ್ಕೊಬಿಡುತ್ತೆ. ನೀರು ಕೂಡ ಇರಲ್ಲ, ಡ್ರೈಯಾಗಿ ಫುಲ್ಲು ನೀಟಾಗಿರುತ್ತೆ ನೋಡಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಸ್ಟವ್ವು. ಚಿಟಿಕೆ ಹೊಡೆದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಯಾವುದೋ ವಿಡಿಯೋ ನೋಡಿದ್ದೆ, ಆಗುತ್ತೇನೋ ಅಂತ ನೋಡಿದ್ರೆ ಅದು ಆಗಲ್ಲ, ನಾವೇ ಮಾಡಬೇಕು ನೋಡಿ. ಎಲ್ಲ ಡಬ್ಬಗಳೆಲ್ಲ ಜೋಡಿಸಿ ಇಟ್ಟಿದ್ದೀನಿ ನೀಟಾಗಿ. ನಿಮ್ಗೆ ಇನ್ನೊಂದು ಇದು ತೋರಿಸ್ಲೇಬೇಕು. ಇದು ಬಂದು ನನ್ನ ಮಗಂದು ಉಂಡಿ ಫ್ರೆಂಡ್ಸ್. ನನ್ನ ಮಗಂದು ಪಾಕೆಟ್ ಮನಿ ಎಲ್ಲ ಇದರಲ್ಲಿ ಹಾಕಿರ್ತಾನೆ. ಅವನು ಫೈರ್ ಟ್ರಕ್ ತೊಗೋಬೇಕು ಅಂತ ಇದರಲ್ಲೆಲ್ಲ ದುಡ್ಡು ಸೇರಿಸಿಡ್ತಾ ಇದ್ದಾನೆ. ಇದರಲ್ಲಿ ಲಾಕ್ ಸಿಸ್ಟಮ್ ಕೂಡ ಇದೆ. ಲಾಕ್ ಮಾಡಿಬಿಟ್ಟು ನಾವು 00 ಒತ್ತಿದ್ರೇ ಓಪನ್ ಆಗೋದು. ಮತ್ತು ನೋಡಿ, ಇದೆಲ್ಲ ನನ್ನ ಮಗಂದು ಪಾಕೆಟ್ ಮನಿ ಎಲ್ಲ ಸೇರಿಸಿಟ್ಕೊಂಡಿದ್ದಾನೆ. ಫೈರ್ ಟ್ರಕ್ ತೊಗೋಬೇಕು ಅಂತ. ಆ ಫೈರ್ ಟ್ರಕ್ ಎಲ್ಲಿ ಹುಡುಕರು ಸಿಗ್ತಾನೇ ಇಲ್ಲ ನೋಡಿ. ಮತ್ತೆ ಇದು ಲಾಕ್ ಮಾಡ್ಬೋದು ನೀವು. 00 ಇಟ್ಬಿಟ್ಟು ಅದನ್ನು ಲಾಕ್ ಮಾಡಿಬಿಟ್ಟು ಮತ್ತೆ ನಂಬರ್ ಚೇಂಜ್ ಮಾಡಿದ್ರೆ, ನೀವು ಯಾವ ನಂಬರ್ ಚೇಂಜ್ ಮಾಡಿದ್ರೆ ಆ ನಂಬರ್ಗೆ ಲಾಕ್ ಆಗಿಬಿಡುತ್ತೆ, ಮತ್ತೆ ಓಪನ್ ಆಗಲ್ಲ. ಅದು ಯಾರು ಓಪನ್ ಮಾಡಿದ್ರು. ಮತ್ತು ನಾನು ಅಡುಗೆ ಮನೇಲಿ ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಈ ಥರ ಇಟ್ಟರೆ ಒಳ್ಳೆಯದು ಅಡುಗೆ ಮನೆಯಲ್ಲಿ ಅಂತ ನನಗೆ ಯಾರೋ ಹೇಳಿದರು, ಸೊ ಅದರಿಂದ ಇಟ್ಟಿದ್ದೀನಿ ನೋಡಿ. ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನನಗೆ ಯಾರೋ ಹೇಳಿದರು, ಅದರಿಂದ ಇಟ್ಟಿದ್ದೀನಿ. ಮತ್ತು ನೋಡಿ, ಸ್ಟವ್ವಿಂದ ಈ ಥರ ಶೀಟ್ ಇಟ್ಟಿದ್ದೀನಿ ನಾನು.
ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಎಣ್ಣೆ ಏನಾದರೂ ಬಿದ್ದರೆ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಗೋಡೆಗೆ ಬಿದ್ದರೆ ಕ್ಲೀನ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ಇದಂದರೆ ಶೀಟು ಒಂದು 15 ದಿವ್ಸಕ್ಕೆ ಒಂದು ಸತಿ ಶೀಟ್ ಎತ್ಕೊಂಡು ತೊಳ್ಕೊಂಡ್ರೆ ಈಸಿಯಾಗಿ ಕ್ಲೀನ್ ಆಗುತ್ತೆ. ಮತ್ತು ನೋಡಿ ನಾನು ಎಲ್ಲ ಕ್ಲೀನ್ ಮಾಡಿರೋದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಗ್ಲಾಸ್ಗಳು ಇಟ್ಟಿದ್ದೀನಿ. ನಮ್ಮ ಮನೆ ಸ್ವಲ್ಪ ಚಿಕ್ಕದು ಫ್ರೆಂಡ್ಸ್, ಅದಕ್ಕೆ ಅಲ್ಲಲ್ಲೇ ಜೋಡಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ಒಂದು ಟ್ರೇಯಲ್ಲಿ ನಾನು ಆಯಿಲ್ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಕುಕ್ಕಿಂಗ್ ಆಯಿಲು ಮತ್ತು ದೀಪದ್ದು ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲದ ಟ್ರೇಯಲ್ಲಿ ಇಟ್ಟಿದ್ದೀನಿ. ಇದು ನೋಡಿ ಒಗ್ಗರಣೆ ಡಬ್ಬ. ಒಗ್ಗರಣೆ ಡಬ್ಬದಲ್ಲಿ ನಾನು ಒಗ್ಗರಣೆ ಡಬ್ಬದಲ್ಲಿ ನೋಡಿ ತೋರಿಸ್ತೀನಿ ಏನೇನು ಇಟ್ಟಿದ್ದೀನಿ ಅಂತ. ಸಾಸಿವೆ, ಜೀರಿಗೆ, ಮೆಣಸು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದರಲ್ಲಿ ಇದು ಇಟ್ಕೊಂಡಿದ್ದೀನಿ, ಇನ್ನೊಂದು ತೋರಿಸ್ತೀನಿ ನೋಡಿ. ಇನ್ನೊಂದರಲ್ಲಿ ಏನು ಇಟ್ಟಿದ್ದೀನಿ ಅಂತ, ಅದರಲ್ಲಿ ಮಸಾಲ ಪುಡಿಗಳಿಟ್ಕೊಂಡಿದ್ದೀನಿ, ಪೌಡರ್ ಇಟ್ಕೊಂಡಿದ್ದೀನಿ. ಅರಿಶಿನ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಸೋಡಾ ಇಟ್ಟಿದ್ದೀನಿ. ಮತ್ತು ಅದರಲ್ಲಿ ಎಳ್ಳಿಟ್ಟಿದ್ದೀನಿ. ಎಲ್ಲ ಒಂದರಲ್ಲಿ ಇಟ್ಕೊಂಡ್ರೆ ನಮಗೆ ಬೇಗ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಲ್ಲಿ ಒಂದೊಂದು ಇಟ್ಕೊಂಡ್ರೆ ನಮಗೆ ಬೇಗ ಸಿಗಲ್ಲ. ಅದರಿಂದ ನಾನು ಈ ಥರ ಇಟ್ಕೊಂಡಿದ್ದೀನಿ. ಇನ್ನೊಂದು ಮಸಾಲ ಐಟಮ್ಸ್ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಅದು ಪೌಡರ್ಸು, ಇದು ಬಂದು ಐಟಮ್ಸ್, ಮಸಾಲ ಐಟಮ್ಸು, ಚಕ್ಕೆ, ಏಲಕ್ಕಿ, ಮತ್ತು ಇದು ಏಲಕ್ಕಿನೇ, ಇದು ಕಸ್ತೂರಿ ಮೇಥಿ, ಇದು ಸೋಂಪು ಮತ್ತು ಲವಂಗ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ, ಡಿವೈಡ್ ಮಾಡಬೇಕು. ಪಲಾವ್ ಎಲೆ ಎಲ್ಲ ಇದೆ. ಒಂದರಲ್ಲೇ ಇಟ್ಕೊಂಡ್ರೆ ನಮಗೂ ಈಸಿಯಾಗಿ ಸಿಗುತ್ತೆ ಫ್ರೆಂಡ್ಸ್. ನಾವು ಅಲ್ಲಲ್ಲಿ ಒಂದೊಂದು ಇಟ್ಕೊಂಡ್ರೆ ನಮ್ಮ ಮತ್ತೆ ಸಿಗೋದೇ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಪ್ಲಾಸ್ಟಿಕ್ಸ್ ಬಾಕ್ಸ್ ಎಲ್ಲ ಅಲ್ಲಿ ಜೋಡಿಸಿದ್ದೀನಿ. ಇವೆಲ್ಲ ವಾಟ್ರ್ ಬಾಟ್ಲು ಮತ್ತು ಇವೆಲ್ಲ ಸ್ಟೀಲ್ ಬಾಕ್ಸ್ ಎಲ್ಲ ಜೋಡಿಸಿದ್ದೀನಿ ಇಲ್ಲಿ. ಮತ್ತು ಇವೆಲ್ಲ ಗ್ಲಾಸಸ್ಸು ಎಲ್ಲ ಅಲ್ಲಲ್ಲೇ ಜೋಡಿಸಿದ್ದೀನಿ ಫ್ರೆಂಡ್ಸ್. ಜಾಗ ಇಷ್ಟೇ ಇರೋದು ನಮ್ಮ ಮನೆಯಲ್ಲಿ. ಮತ್ತು ನಿಮಗೆ ಒಂದು ಬಾಕ್ಸ್ ತೋರಿಸ್ತೀನಿ ನಾನು ನೋಡಿ. ಇದು ನಾವು ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಟ್ಕೋತೀವಿ. 4 ಪೋರ್ಷನ್ ಇರುತ್ತೆ ಫ್ರೆಂಡ್ಸ್. ಇದು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ 4 ಪೋರ್ಷನ್ಸ್ ಇರುತ್ತೆ. ಅದರಲ್ಲಿ ನೀವು ಡ್ರೈ ಫ್ರೂಟ್ಸು ಬೇರೆ ನೀವು ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಆ ಥರ ಎಲ್ಲ ಹಾಕಿಟ್ಕೋಬೋದು. ನಾವು ಡ್ರೈ ಫ್ರೂಟ್ಸ್ಗೆ ಯೂಸ್ ಮಾಡ್ತಾಯಿದ್ದೀವಿ. ಒಂದರಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಆ ಥರ ಇಟ್ಕೊಂಡಿರ್ತೀವಿ. ಸದ್ಯಕ್ಕೆ ಪಿಸ್ತಾ ಹಾಕಿಟ್ಟಿದ್ದೀವಿ ಅಷ್ಟೇ ನೋಡಿ. ತುಂಬ ಯೂಸ್ಫುಲ್ಲಾಗಿರುತ್ತೆ ಇದು ನಿಮಗೆ. ಎಲ್ಲ ಒಂದರಲ್ಲೇ ಹಾಕಿಟ್ಕೋಬೋದು ಆ ಥರ. ಇದು ದೀಪನೂ ತೊಳಿಬೇಕು ನಾಳೆ, ಎಲ್ಲ ದೇವ್ರ ಸಾಮಾನು ಜೊತೇಲಿ ತೊಳಿಬೇಕು. ಮತ್ತು ಇದು ಅದೇ ಎಕ್ಸ್ಟ್ರಾ ಐಟಮ್ ನಿಮ್ಗೆ ತೋರಿಸಿದ್ನಲ್ಲ, ಅದು ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ನಾನು ಇದರಲ್ಲಿ ಹಾಕಿಟ್ಕೊಂಡಿರ್ತೀನಿ. ಎಕ್ಸ್ಟ್ರಾ ಐಟಮ್ಸ್ ಇದರಲ್ಲಿ ಇರುತ್ತೆ. ಮತ್ತು ಮೇಲೆ ನಾನು ಜಾಸ್ತಿ ಎಕ್ಸ್ಟ್ರಾ ಇರೋದು ಗೋಧಿ ಹಸಿಟ್ಟು, ರಾಗಿ ಹಸಿಟ್ಟು ಮತ್ತು ಅಕ್ಕಿ ಎಲ್ಲ ಎಕ್ಸೆಟ್ರಾ ಏನೇನಿರುತ್ತೆ ಎಲ್ಲ ಮೇಲೆ ಇಟ್ಟಿರ್ತೀನಿ. ಇದು ಬಂದು ಮಿಕ್ಸಿ ಎಲ್ಲ ಮೇಲೆ ಇಟ್ಟಿದ್ದೀನಿ ನಾನು. ಎಲ್ಲ ಮೇಲೆ ಇಟ್ಟಿದ್ದೀನಿ. ಮತ್ತು ಇದು ತಟ್ಟೆ ಸ್ಟ್ಯಾಂಡಲ್ಲಿ ತಟ್ಟೆ, ಸ್ಟೀಲ್ ತಟ್ಟೆ, ಪ್ಲಾಸ್ಟಿಕ್ ತಟ್ಟೆ, ದೊಡ್ಡ ತಟ್ಟೆಗಳಿವೆಲ್ಲ. ಇವು ಚಿಕ್ಕ ತಟ್ಟೆಗಳು, ಸ್ಟೀಲು, ಪ್ಲಾಸ್ಟಿಕ್ಕು ಮತ್ತು ಚಿಕ್ಕ ಬಟ್ಲು, ಚೊಂಬುಗಳು ಎಲ್ಲ ಜೋಡಿಸಿದ್ದೀನಿ. ಇದು ತರಕಾರಿ ಕಟ್ ಮಾಡೋದು ಪ್ಯಾನ್, ಫ್ರೈ ಪ್ಯಾನು, ತವಾ ಎಲ್ಲ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಇಲ್ಲಿ ಕೆಳಗಡೆ ಬಾಣಲಿಗಳು, ಹಾಟ್ ಬಾಕ್ಸ್ ಇಟ್ಟಿದ್ದೀನಿ. ಅಡುಗೆ ಮಾಡಿರೋದು, ಬಸ್ಸಾರು ಮಾಡಿದ್ದೆ ಇವತ್ತು, ಅದು ಸಾರು, ಪಲ್ಯ ಎಲ್ಲ ಇದರಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಸ್ಟವ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ನಾನು ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನ್ನ ಮಗ ಬಂದ ಸ್ಕೂಲಿಂದ.
ಸ್ಕೂಲಿಂದ ಬಂದು ಅಮ್ಮ ಹೊಟ್ಟೆ ಹಸಿತಾ ಇದೆ ಅಂದ. ಪಾಸ್ತಾ ಇತ್ತು, ಸ್ವಲ್ಪ ಪಾಸ್ತಾ ಕೊಟ್ಟೆ, ತಿಂದ್ಬಿಟ್ಟು ಚಾಕೋಸ್ ಕೊಡು ಅಂದ. ಸೊ ಚಾಕೋಸ್ ಕೊಡೋಣ ಅಂತ ಹಾಲು ಇಟ್ಬಿಟ್ಟು, ಹಾಲು ಕಾಯಲಿ ಅಂದ್ಬಿಟ್ಟು ಹಾಲಿಟ್ಟೆ. ಹಾಲು ಕಾಯೋಷ್ಟೊತ್ತಿಗೆ ಚಾಕೋಸ್ ಹಾಕೋಣ ಅಂತ ಹೇಳ್ಬಿಟ್ಟು 2 ಬೌಲ್ ತೊಗೊಂಡು, ನನಗೂ ಹೊಟ್ಟೆ ಹಸಿತಾಯಿತ್ತು, ಅವನ ಜೊತೆ ಸ್ವಲ್ಪ ಚಾಕೋಸ್ ತಿನ್ನೋಣ ಅಂದ್ಬಿಟ್ಟು 2 ಬೌಲ್ ತೊಗೊಂಡು ಇಬ್ಬರಿಗೂ ಹಾಕ್ಕೊಂಡೆ. ಫ್ರೆಂಡ್ಸ್, ಇದು ಬೆಲ್ಲದ ಪೌಡ್ರು, ನಾನು ಸಕ್ಕರೆ ಯೂಸ್ ಮಾಡಲ್ಲ. ಆದ್ದರಿಂದ ಬೆಲ್ಲದ ಪೌಡ್ರು ನಿಮಗೆಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಬೆಲ್ಲದ ಪೌಡ್ರ್ ಹಾಕಿ ಚಾಕೋಸ್ ಹಾಕಿ, ನನ್ನ ಮಗ ಸ್ವಲ್ಪ ಹಾಲಿನ ಕೆಲೆ ಇದ್ದರೂ ತಿನ್ನಲ್ಲ ಫ್ರೆಂಡ್ಸು, ಒಂಥರ ಬ್ಯಾಕ್ ಒಂಥರ ಇರ್ತಾನೆ. ಅದಕ್ಕೆ ಅವನಿಗೆ ಹಾಲನ್ನ ಫಿಲ್ಟ್ರ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೂಡ ಕೆನೆ ಕಾಣಿಸ್ಬಾರ್ದು ಫ್ರೆಂಡ್ಸ್, ಹಂಗೆ ಬಿಟ್ಬಿಡ್ತಾನೆ, ತಿನ್ನೋದೇ ಬಿಟ್ಬಿಡ್ತಾನೆ. ಅದಕ್ಕೆ ಅವನಿಗೆ ಮಾತ್ರ ಹಾಲನ್ನ ಫಿಲ್ಟ್ರ್ ಮಾಡಿ ಹಾಕ್ತೀನಿ. ಫಿಲ್ಟ್ರ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಟ್ಟೆ ತಿನ್ನು ಅಂತ. ಫ್ರೆಂಡ್ಸ್, ಇದರೊಂದಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್.